ಚೆನ್ನಮ್ಮನ ಕಿತ್ತೂರು ಉತ್ಸವ ಉದ್ಘಾಟಿಸಿ ರಾಜ್ಯ ರಾಜಕೀಯದ ಕ್ರಾಂತಿಯ ಬಗ್ಗೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಏನಂದರು. ಬೆಳಗಾವಿ ಜಿಲ್ಲೆಯ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಇಂದಿನಿಂದ 201ನೇ ವೀರರಾಣಿ ಚೆನ್ನಮ್ಮನವರ ವಿಜಯೋತ್ಸವದ ಸಂಭ್ರಮ. ಇಂದಿನಿಂದ 3 ದಿನಗಳ ಕಾಲ ಚೆನ್ನಮ್ಮನ ಕಿತ್ತೂರಿನಲ್ಲಿ ಪ್ರಾರಂಭವಾಗಿರುವ ಕಿತ್ತೂರು ಉತ್ಸವವನ್ನು ಇಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಆದ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಸಲ್ಗಿ, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಎಂಎಲ್ಸಿ ಚನ್ನರಾಜು ಹೊಟ್ಟೆಹುಳಿ, ಶಾಸಕ ಆಸಿಫ್ ಶೇಟ್ ಸೇರಿದಂತೆ ಪೂಜ್ಯ ಶ್ರೀಗಳು ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ 201ನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಹಾಗೂ ನವೆಂಬರ್ ಕ್ರಾಂತಿ ಹಾಗೂ ಕಿತ್ತೂರಿನಲ್ಲಿ ವಿವಿಧ ತಾಲೂಕು ಕೇಂದ್ರಗಳ ಬೇಡಿಕೆಗಳ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಇವತ್ತು ಕ್ರಾಂತಿನೆಲ್ಲ ಕಿತ್ತೂರಿನಲ್ಲಿ ಒಂದು ರೀತಿ 201ನೇ ವಿಜಯೋತ್ಸವ ವಿಶೇಷವಾಗಿ ಇವತ್ತು ಮಾನ್ಯ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಸರ್ ನಮಸ್ತೆ. ಇವತ್ತು 201ನೇ ವಿಜಯೋತ್ಸವ ಚೆನ್ನಮ್ಮನವರು ಭಾಳ ಹೆಮ್ಮೆ ಆಗಿದೆ. ನಮಗೂ ಕೂಡ 201ನೇ ಉತ್ಸವವನ್ನು ಇವತ್ತು ನಾವು ಕಿತ್ತೂರಿನಲ್ಲಿ ಭಾಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡ ಇದಕ್ಕೆ ಭಾಳಷ್ಟು ಹಣಕಾಸಿನ ಪ್ರೋತ್ಸಾಹ ಮಾಡಿದೆ. ಸೊ ಡೆವಲಪ್ಮೆಂಟ್ ಕೂಡ ಈ ಉತ್ಸವದಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದೊಂದು ಈ ಭಾಗಕ್ಕೆ ಬೆಳಗಾವಿ ಜಿಲ್ಲೆ ಇರ್ಬೋದು, ಧಾರವಾಡ, ಬಾಗಲಕೋಟೆ ಅವರು ಕೂಡ ಒಂದು ಹಬ್ಬದ ವಾತಾವರಣ ಆಗಿದೆ. ಭಾಳಷ್ಟು ಜನ ವೀಕ್ಷಣೆ ಮಾಡಿ ಕೂಡ ಬರ್ತಾ ಇದ್ದಾರೆ. ಸೊ ಏನು ಜಿಲ್ಲಾಡಳಿತದಿಂದ ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಸರ್, ಈಗ ನಾವು ಹೇಳಿದ್ರಿ ಮೊನ್ನೆ ಒಂದು ರೀತಿ ಬೆಂಗಳೂರಲ್ಲಿ ನಾನು CM ರೇಸಲ್ಲಿ ಇಲ್ಲ, ವಿಶೇಷವಾಗಿ ನಾನು ಬಿಟ್ಟಿದ್ದೀನಿ ಅಂತ. ಮತ್ತೆ ನಿನ್ನೆ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಅಲ್ಲ, ಅವರು ಹೇಳಿದ್ದು CM ಪೋಸ್ಟ್ ಅಲ್ಲದು, ಅಹಿಂದ ಸಂಘಟನೆ ಬಗ್ಗೆ ಹೇಳಿದ್ದಾರೆ. ಅಹಿಂದ ಸಂಘಟನೆ ನೇತೃತ್ವವನ್ನು ವಹಿಸ್ಕೋಬೇಕಂತ ಹೇಳಿದ್ದಾರೆ. ಹೊರತಾಗಿ CM ಅಧ್ಯಕ್ಷ ಸ್ಥಾನ ಬಗ್ಗೆ ಹೇಳಿಲ್ಲ ಅವರು. ಈಗ DCC ಬ್ಯಾಂಕಲ್ಲಿ ವಿಶೇಷವಾಗಿ ನಿಮ್ಮ ಅಭ್ಯರ್ಥಿ ಇಲ್ಲಿ ತಮ್ಮ ಬೆಂಬಲಿಗರ ನಾನಾ ಸಾಹೇಬ್ ಪಾಟೀಲ್ ಅವರು ಗೆದ್ದಿರ್ತಕ್ಕಂಥದ್ದು 28 ರಿಸಲ್ಟ್ ಬರ್ತೈತೆ. ಸೊ ಹೆಚ್ಚು ಕಮ್ಮಿ ಈಗಾಗಲೇ ಅನಧಿಕೃತವಾಗಿ ಅವರು ಗೆದ್ದಿದ್ದಾರೆ, ಘೋಷಣೆ ಮಾಡಬೇಕಾಗಿದೆ. ಸೊ ನೋಡೋಣ, ಯಾರೇ ಬಂದರೂ ಕೂಡ ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಕ್ಕಷ್ಟೇ. ಕೊನೆ ಪ್ರಶ್ನೆ, ಕಿತ್ತೂರು ಬರೀ ಇದಾಗಿದೆ ಸರ್, ಪ್ರತಿ ತಾಲೂಕುಗಳಿಗೆ ಕೇಂದ್ರಗಳಾಗಬೇಕು ಅಂತಕ್ಕಂಥದ್ದು, ಮತ್ತೆ ಸಾಕಷ್ಟು ಇನ್ನೂ ಬೇಡಿಕೆಗಳಿದೆ ಸರ್. ಇದೆ ಅಲ್ಲ, ಶಾಸಕರು ಕೂಡ ಹೇಳಿದ್ದಾರೆ, ನಾವು ಕೂಡ ಹೇಳಿದ್ದೀವಿ. ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಇಲಾಖೆಯಿಂದ ಅವ್ರು ತಂದು ಡೆವಲಪ್ ಮಾಡ್ತಿದ್ದಾರೆ. ಸೊ ಹಿಂದೆ ಕಂಪೇರ್ ಮಾಡಿದ್ರೆ ಇವತ್ತಿನ ಹಣ ಜಾಸ್ತಿ ಇದೆ ಎಲ್ಲ ರೀತಿಯಿಂದ. ಸೊ ಒಳ್ಳೆ ರೀತಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೊನೆ ಪ್ರಶ್ನೆ, ನವೆಂಬರ್ ಕ್ರಾಂತಿ ಬಗ್ಗೆ ಹೆಂಗೆ ಸರ್? ಕ್ರಾಂತಿ ಯಾವುದಿಲ್ಲ, ನವೆಂಬರ್ ಇಲ್ಲ, ಡಿಸೆಂಬರ್ ಇಲ್ಲ, ಯಾವುದೇ ಕ್ರಾಂತಿ ಇಲ್ಲ. ಪಕ್ಷ ಅದನ್ನು ಸರಿಯಾದ ನೀತಿಯಿಂದ ನಿಭಾಯಿಸ್ತದೆ. CM ಏನು ಬದಲಾವಣೆ? ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.